ನಮ್ಮ ಊರಿಂದ ಸ್ಪೆಷಲ್ ಆಗಿ ನಿಮಗೆ ಗಿಫ್ಟ್ಸ್ ತಂದಿದ್ದೀವಿ ಮೇಡಮ್. ಆಮೇಲೆ ಜಡ್ಜಸ್ ಮತ್ತೆ ನಿಮಗೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಸಾಮಾನ್ಯವಾಗಿ ನಮ್ಮಲ್ಲಿ ಬಾಗ್ನ ಇದೆಲ್ಲ ಗೌರಿ ಹಬ್ಬಕ್ಕೆ ಅಥವಾ ಕೆಲವರು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮಾಡ್ತಾರೆ. ಆದರೆ ಒಂಥರ ಇವತ್ತು ಹಬ್ಬದ ವಾತಾವರಣ ಅವರೇ ನಿರ್ಮಾಣ ಮಾಡಿಬಿಟ್ರು. ಪ್ರಜ್ಞಾ ಮತ್ತು ಅವ್ರ ಮನೆಯ ಎಲ್ಲ ಹೆಣ್ಮಕ್ಳು ತುಂಬ ಖುಷಿ ಆಗ್ತಾ ಇದೆ. ಸೀರೆ ಕೊಟ್ಟರೆ ಯಾರಿಗೆ ಬೇಡ ಹೇಳಿ. ಛಾಯಾ ಅವರೇ, ನಿಮ್ಮ ಮಾತು. ಈಗಿನ ಕಾಲದಲ್ಲಿ ಬೇರೆ ಬೇರೆ ಮನೆ ಮಾಡಿಕೊಂಡು ಎಲ್ಲರೂ ಸಿಂಗಲ್ ಆಗಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರ್ತಾರೆ. ಈ ಥರದ್ದೊಂದು ಕೂಡು ಕುಟುಂಬ ನೋಡೋದಕ್ಕೆ ಎಷ್ಟು ಅದೃಷ್ಟ ಮಾಡಿದ್ದೀವಿ ಅಂದರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಗ್ನಗ್ತಾ ನಮ್ಮನ್ನು ನಿಮ್ಮ ಕುಟುಂಬಕ್ಕೆ ಒಬ್ಬರು ಮಾಡ್ಕೊಂಡ್ರಲ್ಲ, ಅದಕ್ಕೆ ಬಹಳ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಓಕೆ ರಾಜೇಶ್ ಸರ್, ಈ ದೃಶ್ಯವನ್ನ ನೋಡ್ತಿದ್ರೆ ಹೊಟ್ಟೆ ಉರಿತಾ ಇದೆ ನಿಮ್ಗಳಿಗೆಲ್ಲ. ಹೂವು ಸೀರೆ ಬಾಗ್ನ ಎಲ್ಲ ಕೊಟ್ಬಿಟ್ಟು ನಮ್ ಇಲ್ಲಿ ಕೂರ್ಸ್ಬಿಟ್ಟು ಚಪ್ಪಾಳೆ ಹೊಡೆಯಕ್ಕೆ ಬಿಟ್ಟಿದ್ದೀರಾ? ಇಲ್ಲ, ಇನ್ನೇನ್ ಅನ್ಸುತ್ತೆ ನಮಗೆ? ನಮ್ಮ ಊರಿಂದ ಸ್ವೀಟ್ಸ್ ತಂದಿದ್ದೇವೆ ಸರ್. ಧನರಾಜ್, ನಿನಗಿದೆ ನ್ಯಾಯ ಅನ್ಸ್ತಾ ಆಯ್ತಾ? ಸೆರ್ಗೋದ್ಕೊ ಬಂದೆ, ಸೀರೆ ಸಿಗ್ಲಿಲ್ಲ, ಸ್ವೀಟ್ ತಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟೆ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಇಲ್ಲ ಎಲ್ಲರೂ ನಿಂತ್ಕೋತಿದ್ದೆ ನಾನು. ಸಾರಿ, ನಿಮ್ಮ ಮಾತನ್ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಇವರೆಲ್ಲರ ಕಡೆಯಿಂದ ಒಂದು ಗಿಫ್ಟ್ ಕೊಡಿಸ್ಲಾ ಕುರಿ ಅವ್ರಿಗೆ? ಪ್ಲೀಸ್ ಪ್ಲೀಸ್. ಎಲ್ಲರೂ ಸೇರ್ಕೊಂಡು ಪ್ರೀತಿಯಿಂದ ಕುರಿ ಅವ್ರನ್ನ ಅಣ್ಣ ಅಂತ ಕರೀರಿ. ಆಹಾ. ತುಂಬಾ ಖುಷಿ ಆಗುತ್ತೆ. ಕರ್ಣಾನಂದ. ಅಣ್ಣ. ಗಿಫ್ಟ್ ಹೇಗಿತ್ತು? ಸಖತ್ತಾಗಿತ್ತು ನಿನ್ ಗಿಫ್ಟ್ಗೆ. ಪ್ರೇಮ್ ಸರ್, ಈ ತುಂಬ ಕುಟುಂಬದ ಬಗ್ಗೆ ನೀವೇನ್ ಹೇಳ್ತೀರಾ? ನಮ್ಗೇನೋ ಇದು ಬೇರೆ ಕುಟುಂಬ ಅಂತ ಅನ್ಸೋದೇ ಇಲ್ಲ. ನಾವೆಲ್ಲರೂ ಒಂದೇ ಕುಟುಂಬ ಅನ್ನೋ ಫೀಲು ಈ ಸ್ಟೇಜ್ ಮೇಲೆ ನೋಡಿ ನಮ್ಗೆ ಅನ್ಸುತ್ತೆ. ಧನರಾಜ್ ಅಂಡ್ ಪ್ರಜ್ಞಾ, ಸೊ ನಿಮ್ಮ ಬೆನ್ನಿಂದ ಇಷ್ಟು ಜನ ಹಿರಿಯರಿದ್ದಾರೆ, ಕಿರಿಯರಿದ್ದಾರೆ, ಸ್ನೇಹಿತರಿದ್ದಾರೆ, ಎಲ್ಲರೂ ಇದ್ದಾರೆ. ತುಂಬ ಖುಷಿ ಆಯಿತು ನೋಡಿ. ಒಳ್ಳೇದಾಗಲಿ ಇಬ್ರಿಗೂ ಸಹ. ನಮಗಂತೂ ಭಾರಿ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ಕುಟುಂಬ ಇದೆ. ನಾನು ನಮ್ಮ ಕುಟುಂಬದವರು, ಪ್ರೇಮ್ ಅವರು, ರಾಜೇಶ್ ಸರ್ನೂ ವೇದಿಕೆ ಮೇಲೆ ಕರಿತೀನಿ. ಎಲ್ಲರೂ ಸೇರಿ ಒಂದು ಫೋಟೋ ತೆಗೆಸ್ಕೊಂಡ್ಬಿಡೋಣ, ಒಂದು ಫ್ಯಾಮಿಲಿ ಫೋಟೋ ಆಗ್ಲಿ. ಎಸ್. ಪ್ರಜ್ಞಾ ಅವರೇ, ಇವತ್ತು ಇಡೀ ಕುಟುಂಬದವರು ಈ ವೇದಿಕೆ ಮೇಲೆ ಬಂದಿದ್ದಾರೆ. ನಿಮ್ಗೆ ಏನಾದ್ರೂ ಒಂದು ಆಸೆ ನೆರವೇರ್ಬೇಕು ಅಂತ ಏನಾದ್ರೂ ಇದೆಯಾ? ಆಸೆ ಅಂದ್ರೆ ಮದ್ವೆಗೆ ತುಂಬಾ ಜನ ಬರ್ಬೇಕು, ಎಲ್ರಿಗೂ ಊಟ ಹಾಕ್ಬೇಕು ಅಂತ ದೊಡ್ಡ ಆಸೆ ಇತ್ತು. ನೆರವೇರುತ್ತೆ. ಎಲ್ರಿಗೂ ಮದುವೆ ಊಟನ ಕೊಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅದು ನನ್ನ ಹೆಂಡತಿಗೋಸ್ಕರ ಶಾಮಿಯಾನಲ್ಲಿ ಹಾಕ್ಸಿ ಎಲೆ ಊಟ ಮಾಡಿಸ್ತಿದೀವಿ. ಬನ್ನಿ, ಅಲ್ಲಿ ಸಂಭ್ರಮ ಪಡೋಣ. ಊಟದ ಮನೆಯಲ್ಲಿ ಊಟ ರೆಡಿ ಆಗಿದೆ. ಎಲ್ಲರೂ ಹೋಗಿ ತೃಪ್ತಿಯಾಗಿ ಊಟ ಮಾಡ್ಕೊಂಡು ಬರೋಣವಾ? ಬನ್ನಿ 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 ಎಲ್ಲ ಬನ್ನಿ. ಓಕೆ, ಖುಷಿ ಅಲ್ಲ? ಊಟ ಬರಲಿ. ಬರ್ತದೆ. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಸೀತಾರಾಮರಂತ ಮುದ್ದಾದ ಜೋಡಿ ಅವ್ರದ್ದು. ಡಿಫ್ರೆಂಟ್ ಜೋಡಿ ನೀವು. ಇವತ್ತು ನೀವು ಹಾಕೊಂಡ್ ಬಂದಿರೋಂಥ ಕಾಸ್ಟ್ಯೂಮ್ ಸಕ್ಕ ಡಿಫ್ರೆಂಟ್ ಆಗಿದೆ. ಯಾವ ಟ್ರೆಡಿಷನಲ್ ಕಾಸ್ಟ್ಯೂಮ್ ಇದು? ಸೊ ಇದು ಕೊಂಕಣಿ ಟ್ರೆಡಿಷನಲ್ ಮದ್ವೆ ಹೆಣ್ಣು ಹಾಕೊಳ್ಳುವಂತ ಒಂದು ಬಟ್ಟೆ. ಆಡ್ವರ್ಲ್ ಅಂತ ಕರೀತಾರೆ ಅಥವಾ ಅಡ್ಡಪಟ್ಟಿ ಅಂತ ಕರೀತಾರೆ. ಓಕೆ, ವೆರಿ ಪ್ರೌಡ್ಲಿ ವೇರಿಂಗ್ ದಿಸ್ ಕೊಂಕಣಿ ಆಡ್ವರ್ಲ್. ಅಂಡ್ ಯು ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ನಿಮ್ಮಿಬ್ಬರ ಮದುವೆ ಸಂಭ್ರಮ ಹೇಗಿತ್ತು ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ ಅಲ್ಲ? ವಿಡಿಯೋ ಪ್ಲೀಸ್.
ಪ್ರೀತಿಗೆ ಕಣ್ಣಿಲ್ಲ ಅನ್ನೋ ಮಾತನ್ನ ಸುಳ್ಳು ಮಾಡಿ ಒಬ್ಬರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಪ್ರೀತಿಯಿಂದ ಒಂದಾದ ಜೋಡಿ ಇವರದ್ದು. ಕಾರ್ಕಳದ ಹುಡುಗ ಬ್ರಹ್ಮಾವರದ ಹುಡುಗಿಗೆ ಆ ಬ್ರಹ್ಮ ಹಾಕಿದ ನಂಟಿನ ಜನ್ಮ ಜನ್ಮದ ಬ್ರಹ್ಮಗಂಟು ಇವರದ್ದು. ಜಗ ನಿಂದನೆಗೆ ನೊಂದು ಬೆಂದಿದ್ದ ಸೀತೆಗಾಗಿ 8 ವರ್ಷ ಕಾದು ಕೈ ಹಿಡಿದ ರಾಮ ಇವರು. ಆ ರಾಮನ ಮನಗೆದ್ದ ಸೀತೆಯ ಗುಣದ ಗೀತಾ ಇವರು. ಮದ್ವೆಗೆ ಬೇಕಿರೋದು ಆಸ್ತಿ ಅಂತಸ್ತಲ್ಲ, ಪ್ರೀತಿ ಅರಿತ ಮನಸ್ಸು. ಯುಗ ಯುಗಗಳಿಗೆ ನಿದರ್ಶನ ಆ ಸೀತಾರಾಮ, ಕಲಿಯುಗಕ್ಕೆ ನಿದರ್ಶನ ಈ ಗೀತಾರಾಮ. ವಾವ್. ವಿಡಿಯೋ ನೋಡಿದಾಗ ನಾನೊಂದು ಅಬ್ಸರ್ವ್ ಮಾಡಿದೆ, ಕಾಸ್ಟ್ಯೂಮ್ ಮೇಲೆ ಒಂದು ಬ್ಯಾಡ್ಜ್ ಹಾಕೊಂಡಿದ್ದೀರಾ ಅಂಡ್ ಇವಾಗ್ಲೂ ಕೂಡ ಅದನ್ನ ಹಾಕೊಂಡಿದ್ದೀರಾ. ಏನಿದ್ರ ಒಂದು ಗುಟ್ಟೇನು? ಆ ದಿನ ನನ್ನ ತಾಯಿ ನಮ್ಮ ಜೊತೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ, ಅಂದ್ರೆ ಅವ್ರ ಪ್ರೆಸೆನ್ಸ್ ನಮ್ಮ ಒಟ್ಟಿಗೆ ಇರಬೇಕು ಅನ್ನೋ ಉದ್ದೇಶದಿಂದ ಬ್ಯಾಡ್ಜ್ ಹಾಕೊಂಡೆ. ಅಂಡ್ ಇನ್ನೊಂದೇನಂದ್ರೆ ಈ ಸೀರೆ ಕೂಡ ಅವ್ರ ಧಾರೆ ಸೀರೆ ಅಂಡ್ ಅವ್ರ ಪ್ರೆಸೆನ್ಸ್ ಅನ್ನೋದಕ್ಕಿಂತ ಅವ್ರ ಆಶೀರ್ವಾದ ನಮ್ಮ ಒಟ್ಟಿಗೆ ಇರಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಬ್ಯಾಡ್ಜ್ ಮುಖಾಂತರ, ಯಾಕಂದ್ರೆ ಮಾತೃ ಋಣ ಪಿತೃ ಋಣ ಯಾವುದೇ ಕಾರಣಕ್ಕೂ ನಾವು ತೀರ್ಸಕ್ಕಾಗಲ್ಲ. ಹೌದು. ಆ ಒಂದು ಮಧ್ಯದಲ್ಲಿ ನನ್ನ ಸಮಾಧಾನಕ್ಕೆ ನಾನು ಏನು ಮಾಡಬಹುದು ಅದನ್ನ ಮಾಡಿದ್ವಿ ಅಂಡ್ ಅದಕ್ಕೆ ಇವಳ ಸಹಕಾರ ಸಿಕ್ತು. ಈ ಸಮಯದಲ್ಲಿ ನೀವು ನಿಮ್ಮ ತಾಯಿಯನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ? ಅಡ್ನಾಡಿ ಹುಡುಗನ್ ಥರ ಇರೋನು ನಾನು. ಆ ಮಧ್ಯದಲ್ಲಿ ನನಗೊಂದು ಫೋರ್ಸ್ ಎಳ್ಕೊಂಡು ಹೋಗ್ತಾ ಇದೆ ಆ್ಯಂಡ್ ಆ ಫೋರ್ಸ್ ಬೇರೆ ಯಾವುದು ಅಲ್ಲ, ನಮ್ಮ ತಾಯಿ ಹೋಗಿ ಒಂದು 15 ವರ್ಷ ಆಯಿತು. ಬಟ್ ಯಾವತ್ತೂ ನನಗೆ ಆ ಲೋನ್ಲಿನೆಸ್ ಕಾಡಕ್ಕೆ ಬಿಟ್ಟಿಲ್ಲ ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ. ತಾಯಿ ಒಂದು ಸಸಿ ಮಾಡಿ ಕೊಟ್ಟು ಹೋದ್ರು ಅವ್ರ ಕೈಗೆ. ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ ನೀರು ಹಾಕಿ ಇವತ್ತು ಈ ಮಟ್ಟಿಗೆ ಬೆಳೆಸಿದೆ. ಆ ಗಿಡನ ತಗೊಂಡು ಇವಳ ಕೈಗೆ ಕೊಟ್ಟಿದ್ದಾರೆ. ಸೊ ಹೋಪ್ಫುಲಿ ಆ್ಯಂಡ್ ಇವಳು ಒಂಥರ ನಂಗೆ ಇವಾಗ ಆ ಒಂದು ಬೆಳೆಯೋ ಗಿಡಕ್ಕೆ ಒಂದು ಬೇಲಿ ಥರ ಹಾಕಿರ್ತಾರೆ, ಆ ಬೇಲಿ ಥರ ಇವಳು ನನಗೆ ಸಪೋರ್ಟಾಗಿ ನಿಂತಿದ್ದಾಳೆ ಈಗ. ಸೋ ನೈಸ್. ಒಂದು ಫೋರ್ಸ್ ನಿಮ್ಮ ಜೊತೆ ಯಾವಾಗಲೂ ಇದೆ. ಅಮ್ಮನ ಆಶೀರ್ವಾದ ನಿಮ್ಗೆ ಯಾವಾಗಲೂ ಜೊತೆಲಿರುತ್ತೆ. ಅಮ್ಮಂದ್ರ ಆಶೀರ್ವಾದ ಅಂತೂ ಮಕ್ಕಳ ಮೇಲೆ ಯಾವಾಗಲೂ ಇದ್ದೇ ಇರುತ್ತಲ್ವಾ? ಹೇಗೆ ಗೊತ್ತಾ, ಅಲ್ಲಿ ನೋಡಿ, number one.